ಈಗ ವಾಸುದೇವ್ ಸರ್ ನಾನು ಮಾತಾಡ್ಸ್ಬಿಡ್ತೀನಿ. ವಾಸುದೇವ್ ಸರ್, ಬೋಯಿಂಗ್ 787-8 ಡ್ರೀಮ್ಲೈನರ್ ವಿಮಾನ ಇದು. ಈ ಒಂದು ವಿಮಾನ ನಾವು ಚೆಕ್ ಮಾಡಿಕೊಂಡಾಗ ವೈಡ್ ಬಾಡಿ ಪ್ಯಾಸೆಂಜರ್ ವಿಮಾನ ಇದು. ಜೊತೆಗೆ ಇಂಧನ ದಕ್ಷತೆಗೆ ಹೆಸರಾಗಿದ್ದಂಥ ವಿಮಾನ, ಆರಾಮದಾಯಕ ವಿಮಾನ ಅಂಥೇಳಿ. ಈ ವಿಮಾನ ಒಂದು ಹಂತಕ್ಕೆ ಯಾವ ರನ್ವೇಯನ್ನು ಎಷ್ಟು ದೂರ ಬಳಸಿಕೊಂಡು ಜಿಗಿಯಬೇಕಿತ್ತೋ ಅಷ್ಟೂ ದೂರ ಬಳಸಿಕೊಂಡು ಜಿಗಿದಿದೆ ಅಂಥೇಳಿ ತಮ್ಮ ಅನುಭವದಲ್ಲಿ ಹೇಳಬಹುದಾ ಸರ್? ಅಷ್ಟು ಇದರಲ್ಲಿ ರನ್ವೇ ಯೂಸೇಜ್ ವಿಚಾರದಲ್ಲಿ ಏನೂ ಸಮಸ್ಯೆ ಆಗಿಲ್ಲ, ಅದರದ್ದು ಎಲ್ಲೂ ಕೂಡ ಸಮಸ್ಯೆ ಆಗಿ ತಮಗೆ ಅನ್ನಿಸ್ತಾ ಇದೆಯಾ ಅಂತ? ನಾನು ಅಹಮದಾಬಾದ್ ಏರ್ಪೋರ್ಟ್ ನಲ್ಲಿ ಕೆಲಸ ಮಾಡಿದ್ರಿಂದ ನಾನು ಹೇಳ್ತೀನಿ, ಸಾಮಾನ್ಯವಾಗಿ ದೇ ಯೂಸ್ ಕಂಪ್ಲೀಟ್ ರನ್ವೇ, ಮೋರ್ ದನ್ 70-80% ದ ರನ್ವೇ ವಿಲ್ ಬಿ ಯುಟಿಲೈಸ್ಡ್ ಬೈ ದಿಸ್ ಲಾರ್ಜರ್ ಬಾಡಿ. ಅದರಿಂದ ನನಗನ್ಸುತ್ತೆ he has taken the entire length, whatever was available to him. It is the discretion of the pilot who takes the decision at that time when they take off and the landing are being made. So ಅವನು ಅಲ್ಲಿ ಆಟೋ ಪೈಲಟ್ಗೆ ಹಾಕಿರೋದಿಲ್ಲ. ಇರೋದ್ರಿಂದ ಪೈಲಟಿನ ಡಿಸ್ಕ್ರಿಷನ್ ಅಲ್ಲಿ ಅವನಿಗೆ ಏನೇನ್ ಸರಿ ಕಂಡಿದೆ ಅದನ್ನ ಅವನು ಮಾಡಿರ್ತಾನೆ ಅಂತ ನಾವು ಅನ್ಕೊಳ್ಬೇಕೇ ಹೊರತು, ಅಥವಾ ಡಾಟಾ ಏನಾದ್ರೂ ಅದಕ್ಕೆ ವಿರುದ್ಧವಾಗಿ ಏನಾದ್ರೂ ಹಿಂದಿನ ಡಾಟಾ ಅದಕ್ಕೆ ವಿಮಾನದಲ್ಲಿ ಏನೋ ಒಂದು ಇನ್ಸ್ಟ್ರೂಮೆಂಟ್ ಎರರ್ ಇತ್ತು, ಎಕ್ವಿಪ್ಮೆಂಟ್ ಎರರ್ ಇತ್ತು ಅಂತ ಅನ್ನೋದನ್ನ ತೋರಿಸದೇ ಇದ್ರೆ ಇಟ್ ಈಸ್ ಪೈಲಟ್ಸ್ ಡಿಸ್ಕ್ರಿಷನ್ ಅಂಡ್ ನಥಿಂಗ್ ಟು ಡೂ ವಿತ್ ದಿ ಎಕ್ವಿಪ್ಮೆಂಟ್ಸ್. ಓಕೆ. Pilot has made the decision to take off, and then suddenly something is going against whatever the normal this one behavior is there. Then suddenly he has not been given enough time. He has not been given enough time. ಇನ್ನೊಂದು ಪ್ರಶ್ನೆ ಇದೆ ವಾಸುದೇವ್ ಸರ್. 20 ಸೆಕೆಂಡಲ್ಲಿ ಇಟ್ ಈಸ್ ಬರ್ನ್. ಇನ್ನೊಂದು ಪ್ರಶ್ನೆ ಇದೆ ಸರ್ ನಂದು. ಏನಂದ್ರೆ, ಒಂದು ನೀವು ಆಗ್ಲೇ ಹೇಳ್ತಾ ಇದ್ದೀರಿ ರಣಹದ್ದುಗಳಲ್ಲಿ ತುಂಬಾ ಇವೆ ಅಂತ ಹೇಳಿ, ಇದರ ಜೊತೆಗೇನೆ ಅಲ್ಲಿ ಪಾರಿವಾಳದ ಸ್ಪರ್ಧೆ ಕೂಡ ಮಾಡ್ತಾರೆ ಸರ್ ಅಲ್ಲಿ ಅಕ್ಕಪಕ್ಕದಲ್ಲಿ, ಆ ಕೊಳಗೇರಿ ಪ್ರದೇಶದಲ್ಲಿ ಸುತ್ತಮುತ್ತಲೆಲ್ಲ ಪಾರಿವಾಳದ ಸ್ಪರ್ಧೆಗಳು ಕೂಡ ನಡೆಯುತ್ತೆ ಅದೇ ಒಂದು ಭಾಗದಲ್ಲಿ. ಬರ್ಡ್ ಹಿಟ್ ಆಗಿತ್ತು ಅಂತಾನೆ ಭಾವಿಸೋಣ ಸರ್. ಬರ್ಡ್ ಹಿಟ್ಟು ಅಷ್ಟು ಬೇಗ ಅಷ್ಟು ಪರಿಣಾಮ ಬೀರುತ್ತಾ ಒಂದು ವಿಮಾನಕ್ಕೆ ಅಂತ ನನ್ನ ಪಾಯಿಂಟ್. ಇಲ್ಲ ಸರ್, ಹಾಗಾಗೋದಕ್ಕೆ ಸಾಧ್ಯವೇ ಇಲ್ಲ. ಅನ್ಲೆಸ್ ಏರ್ ಟ್ರಾಫಿಕ್ ಕಂಟ್ರೋಲ್ ಹ್ಯಾಸ್ ನಾಟ್ ಟೇಕನ್ ಎನಿ ಪ್ರಿಕಾಷನರಿ ಮೆಥಡ್ಸ್ ಟು ಚೇಸ್ ದ ಬರ್ಡ್ ಅಂತ ಅನ್ನೋ ಪರಿಸ್ಥಿತಿ ಬರೋದೇ ಇಲ್ಲ. ಅಲ್ಲಿ ಏನಾದ್ರೂ ಬರ್ಡ್ಗಳು ಇದ್ರೆ ಏರ್ ಟ್ರಾಫಿಕ್ ಕಂಟ್ರೋಲರ್ ಅದನ್ನು ಚೇಸ್ ಮಾಡ್ದೇನೆ ಅವನು ಕ್ಲಿಯರೆನ್ಸ್ ಕೊಡೋದೇ ಇಲ್ಲ. ಆಗಿರೋದ್ರಿಂದ ಅದು ಇಫ್ ಅಟ್ ಆಲ್ that was there, that is a big mistake on the part of the ATCO. But it doesn't happen. ಯಾಕೆಂತಂದ್ರೆ ಆ 1 ನಿಮಿಷ 20 ಸೆಕೆಂಡ್ ಅಲ್ಲಿ 2 ಎಂಜಿನ್ಗಳಿಗೂ ಬರ್ಡ್ ಹಿಟ್ ಆಗಿ ಅವು ಎಂಜಿನ್ ಉಪಯೋಗಕ್ಕೆ ಬರದೇ ಇರೋ ಹಾಗಾಗಿ ಫೈರ್ ಕ್ಯಾಚ್ ಆಗಿದೆ ಅಂತ ಅನ್ನೋದಾದ್ರೆ ಅದಕ್ಕೆ ಬಹಳ ಟೈಮ್, ಸ್ವಲ್ಪನಾದ್ರೂ ಟೈಮ್ ಕೊಡ್ಬೇಕಾಗತ್ತೆ ಸರ್. ಅಷ್ಟು ಸಾಧ್ಯತೆಗಳಿಲ್ಲ ಸರ್. ಈಗ ATC ಮಿಸ್ಟೇಕ್ಗಳ ಕಾರಣದಿಂದಾಗಿ 5,000 ವಿಮಾನ ಅಪಘಾತಗಳಾಗಿದೆ ಸರ್. ATC ಯಾವತ್ತಾದ್ರೂ ಒಪ್ಕೊಳ್ತಾರ ಅವರು, ನಾವು ಏನೋ ಸರಿಯಾಗಿ ಸಿಗ್ನಲ್ ಕೊಡಲಿಲ್ಲ, ಸಿಚುವೇಶನಲ್ ಅವೇರ್ನೆಸ್ ನಾವು ಮಾಡೋಕ್ಕಾಗಲಿಲ್ಲ, ಅಥವಾ ಕೊಟ್ಟಿದ್ದು ತಪ್ಪಾಗಿತ್ತು, ಅದು ಕೊಟ್ಟಿದ್ದು ಲೇಟ್ ಆಗಿತ್ತು, ಇದು ಯಾವತ್ತಾನ ಇದೆಯಾ ಸರ್? ಅದು ಏರ್ಕ್ರಾಫ್ಟ್ ಆಕ್ಸಿಡೆಂಟ್ ಅಲ್ಲಿ ಸುಮಾರಾಗಿ ಹ್ಯೂಮನ್ ಎರರೇ 65% ಇದೆ ಸರ್. ಓಕೆ. ಅದರಲ್ಲಿ ಪೈಲಟ್ ಎರರೇ ಜಾಸ್ತಿ ಇದೆ. ಓಕೆ. ಏರ್ ಟ್ರಾಫಿಕ್ ಕಂಟ್ರೋಲರ್ದು ಏನೊಂದು ಸಿಗ್ನಲ್ ಇದೆ ಅಥವಾ ಇದನ್ನ ಮಾಡ್ತಾ ಒಂದು ಸಡನ್ ಆಗಿ ನಾಯಿ ಬಂತು, ರನ್ವೇ ಮೇಲೆ ನಾಯಿ ಬಂತು, ದೆನ್ ವಾಟ್ ಎನಿಬಡಿ ಕ್ಯಾನ್ ಡೂ, ಯು ಕ್ಯಾನ್ ಕಾಷನ್ ದಿ ಪೈಲಟ್. ಓಕೆ. Then pilots, it is pilot's discretion to abort the takeoff or to not to land or take off immediately to avoid the space, avoid the point of contact. ಇಷ್ಟೇ ಸಾಧ್ಯತೆಗಳಿರೋದು. ಅವಾಗ ಕಮ್ಯುನಿಕೇಶನ್ ಇಂದ ಆಗಿರತಕ್ಕಂತ ಆಕ್ಸಿಡೆಂಟ್ಗಳು ಬಹುಶಃ ಅದು ಪೈಲಟ್ಟಿನ ಜೊತೆಗೆ ಸೇರ್ಕೊಂಡೇ ಹೋಗುತ್ತೆ ಹೊರತು ATC ಅವರ ಒಂದು ತೊಂದರೆ ಮಿಸ್ಟೇಕ್ ಇಂದಾಗಿ. ಯಾಕೆಂತಂದ್ರೆ ಪೈಲಟ್ ಹ್ಯಾಸ್ ಟು ಬಿ ರೆಸ್ಪಾನ್ಸಿಬಲ್ ಆನ್ ಎನಿಥಿಂಗ್ ಹ್ಯಾಪನಿಂಗ್ ಆನ್ ದ ರನ್ವೇ. He will be cautioned only by the communicator, that is air traffic controller. ATC doesn't do anything. It is only communicating it. It is only the voice. Okay. Sir, you are going to, there is a dog crossing the runway. That's the only he will do. He will tell. But pilot has to take action to avoid the dog crossing or meeting the dog on the runway. These are all his responsibility, no sir. So I don't think ATC because of sir. Fine sir. ಹೇಳಿ ಸರ್, ಕಂಪ್ಲೀಟ್ ಮಾಡಿ ಸರ್.
ಆ ತರ ಇರೋದ್ರಿಂದಾಗಿ ATCಗೆ ಯಾವುದೇ ಒಂದು ಬ್ಲೇಮ್ ಅನ್ನ ನಾವು ಹೇಳೋದಕ್ಕೆ ಮುಂಚೆ ಓಕೆ ಅಲ್ಲಿ ಬೇರೆ ಬೇರೆ ಪಾಯಿಂಟ್ಗಳು ಇದಾವೆ ಅಂತ ಅನ್ನೋದನ್ನ ನಾವು ಗಮನಿಸಬೇಕು. ಎಕ್ಸ್ಟೀರಿಯರ್ ಪಾಯಿಂಟ್, ಎಕ್ಸ್ಟರ್ನಲ್ ಪಾಯಿಂಟ್ to the ATCO and pilot are human error. That whatever is happening, human error ಅನ್ನ ನೀವು ಕಾಂಟ್ಯಾಕ್ಟ್ ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಸಾಧ್ಯತೆಗಳಿದೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. ಏನು ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನ ಡಿವೈಸ್ ಮಾಡಿದ್ದಾರೆ, ಅಪ್ಲೈ ಮಾಡ್ತಾ ಇದ್ದಾರೆ. ಇವೆಲ್ಲವೂ ಸಹ ಎಷ್ಟು ಮಟ್ಟಿಗೆ ಅಂತಂದ್ರೆ ಕೊನೆಗೆ ಇಟ್ ಈಸ್ ಹ್ಯೂಮನ್ ಎರರ್ಸ್. Human who has to behave, he has to respond, he has to react in such a way that he can avoid the whatever is the impending destruction. ಫೈನ್ ಸರ್.